ಆರೋಪಗಳಂತೂ ಸಿಕ್ಕಾಪಟ್ಟೆ ಇದೆ, ಸಮಸ್ಯೆಗಳಂತೂ ನೂರಾರು ಇದೆ. ಸಾಧ್ಯವಾದ ಸಿದ್ದರಾಮಯ್ಯರು ನನ್ನನ್ನೇ ಚೇರ್ಮನ್ ಮಾಡಿದ್ರೆ ಎಲ್ಲ ಇಲಿಗಳನ್ನ ಹಿಡ್ಕೊಂಬಂದು ಬೋನಲ್ಲಿ ಹಾಕ್ತೀನಿ ಸರ್. ಒಬ್ಬ ನಟನಾಗಿ ಈತ ಕೊಲೆ ಮಾಡಿದ್ದು ಅಥವಾ ಮಾಡಿಸಿದ್ದು ಅಥವಾ ಆರೋಪ ಒತ್ತಿರೋದು ಅಥವಾ ಇಂಥವನಿಗೆ ಬೇಲ್ ಕೊಟ್ಟರೆ ಎಲ್ಲೋ ಒಂದು ಕಡೆ ನಾಳೆ ದಿವಸ ಇನ್ನೊಂದಷ್ಟು ಜನ ಕೊಲೆಗಳು ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀರಾಗ್ದಂಗೆ ಆಗುತ್ತೆ, ರೆಕ್ಕೆಗೆ ನೀರಾಗ್ದಂಗೆ ಆಗುತ್ತೆ ಅಂತ ಕನಿಷ್ಠ ನಾನು ತಿಳಿದ ಮಟ್ಟಿಗೆ 2 ವರ್ಷ ಬೇಲ್ ಅಂತೂ ಸಿಗಲ್ಲ ದರ್ಶನ್ಗೆ. ಬರ್ತಾವನಪ್ಪ, ನಮಗ್ ಬೇಕಾದ್ ಬಕ್ರದೆ ಫುಲ್ ಕಾಗೆ ಹಾರಿಸ್ಬೇಕು. ಎಲ್ಲ ರೆಡಿಯಾಗಿ ಆಗ್ಬೋದು. ಸರ್ ಈಗಿರುವಂತಹ ಮಾತು ಫಿಲಂ ಚೇಂಬರ್ ಕಮಿಟಿ ಕೂಡ ಸರಿಯಾದ ನಿರ್ಧಾರ ತಗೊಳ್ತಾ ಇಲ್ಲ, ಎಲ್ಲವನ್ನ ಡಿಲೇ ಮಾಡ್ತಿದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಯಾರು ನಟರು ಅಥವಾ ಈ ನಿರ್ದಿಷ್ಟವಾಗಿ ಮಾತನಾಡುವಂತಹ ವ್ಯಕ್ತಿ ಇಲ್ಲ. ಈಗ ಚಿತ್ರರಂಗದಲ್ಲಿ ಯಾರು ಕೂಡ ಎದುರು ಬಂದು ಯಾವ ಸಮಸ್ಯೆಯನ್ನು ಸಾಲ್ವ್ ಮಾಡೋಕೆ ಹೋಗ್ತಾ ಇಲ್ಲ ಅನ್ನುವಂಥ ಮಾತು, ಇದಕ್ಕೆ ಏನು ಹೇಳ್ತೀವಿ? ನಿಜ ಮೇಡಮ್, ಅಲ್ಲಿ ಆರೋಪಗಳಂತೂ ಸಿಕ್ಕಾಪಟ್ಟೆ ಇದೆ, ಸಮಸ್ಯೆಗಳಂತೂ ನೂರಾರು ಇದೆ ಮೇಡಮ್. ಕನ್ನಡ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ಗಳಿಗೆ ಮೀಟರ್ ಬಡ್ಡಿ ಕಾಟ ಇದೆ, ಒಂದು ಗ್ಯಾಂಗೇ ಇದೆ. ರೆಡಿ ಫುಲ್ ಏನ್ ತಿಳ್ಕೊಂಡಿದ್ಯಾ ನೀನು? ಇದನ್ನೇ ಶೂಟಿಂಗ್ ಮಾಡ್ಕೊಂಡಿದ್ಯಾ, ಆಟಾಡ್ತಾ ಇದ್ಯಾ? ಎಲ್ಲಿ ತಿರುಗಿ ರಾಕ್ಲೈನ್ ವೆಂಕಟೇಶ್ ಹೆಸರು ಹೇಳ್ತಾರೆ ಗೊತ್ತಿಲ್ಲ. ರಾಕ್ಲೈನ್ ವೆಂಕಟೇಶ್ ಅವರೇ ದಯವಿಟ್ಟು ನೀವು ಕ್ಲಿಯರ್ ಮಾಡಬೇಕು. ನೀವು ಯಾರೋ ನಾಯ್ಡು ಗ್ಯಾಂಗು, ತೆಲುಗು ಗ್ಯಾಂಗ್ ಇಟ್ಕೊಂಡು ಅಲ್ಲಿ ಯಾರೋ ಕಾಂಟ್ರಾಕ್ಟ್ ಗ್ಯಾಂಗ್ ಇಟ್ಕೊಂಡು ಬಡ್ಡಿ ವ್ಯವಹಾರ ಮಾಡಿಸ್ತಾ ಇದ್ರಂತೆ. ಮಂಜು ಹೆಸರು ಓಡಾಡ್ತಾ ಇದೆ ಗೊತ್ತಿಲ್ಲ. ಇದು ಒನ್ಸ್ ಅಗೇನ್ ಕ್ವಶನ್ ಮಾರ್ಕು. ರಾಕ್ಲೈನ್ ವೆಂಕಟೇಶು ಮತ್ತು ಮಂಜು ಮೇಲೆ ಕ್ವಶನ್ ಮಾರ್ಕು. ಅಲ್ಲಿ ಬಡ್ಡಿ ಮೀಟರ್ ದಂಧೆ ನಡೀತಾ ಇದೆಯಂತೆ, ಅದರಿಂದ ಸಾಕಷ್ಟು ಜನ ನೇಣಕಂಡು ಸಾಯ್ತಾ ಇದ್ದಾರಂತೆ. ಗುರುದು ಕೂಡ ಹಂಗೇನೆ, ಯಾರೋ 3 ಕೋಟಿ ದುಡ್ಡು ಕೊಟ್ಟಿದ್ರು, ಮೀಟರ್ ಬಡ್ಡಿಯಿಂದ ನೇಣಕಂಡ ಗುರು ಅಂತ ಅದು ಕೂಡ ಬರ್ತಾ ಇದೆ. ಹೆಣ್ಮಕ್ಳ ಈ ಒಂದು ಏನಿದೆ ಫೈರ್ ಕಮಿಟಿಗೆ ಸಾಧ್ಯವಾದ ಸಿದ್ದರಾಮಯ್ಯರು ನನ್ನನ್ನೇ ಚೇರ್ಮನ್ ಮಾಡಿದ್ರೆ ಎಲ್ಲ ಇಲಿಗಳನ್ನ ಹಿಡ್ಕೊಂಬಂದು ಬೋನಲ್ಲಿ ಹಾಕ್ತೀನಿ ಸರ್. ಏನು ಹೇಳಿ? ಏನ್ ಸರ್ ಕಳೆ ರಾಜ್ಕುಮಾರ ಇದ್ದಂಗಿದ್ದೀರಾ ನೋಡಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸಿಂಗಾಪುರ ಈಗ ದರ್ಶನ್ ಅವರ ಪ್ರಕರಣವನ್ನ ನೀವು ನೋಡ್ತಾ ಇದ್ದೀರಿ, ದಿನ ಅದರ ಅಪ್ಡೇಟ್ಸ್ ಅನ್ನ ಕೂಡ ನೋಡ್ತಿದ್ದೀರಿ. ಏನ್ ಅನ್ಸುತ್ತೆ ಈ ಪಾಯಿಂಟ್ ಅಲ್ಲಿ? ಮೇಡಮ್, ಇಟ್ಸ್ ಎ ವೆರಿ ಹೀನಿಯಸ್ ಕ್ರೈಮ್ ವಾಟ್ ಹಸ್ ಟೇಕನ್ ಪ್ಲೇಸ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸಮಾಜದಲ್ಲಿ ಮೇಜರ್ ಸೆಗ್ಮೆಂಟು ಭಯ ಬಿದ್ದಿದ್ದಾರೆ. ಒಬ್ಬ ನಟನಾಗಿ ಈತ ಕೊಲೆ ಮಾಡಿದ್ದು ಅಥವಾ ಮಾಡಿಸಿದ್ದು ಅಥವಾ ಆರೋಪ ಒತ್ತಿರೋದು ಅಥವಾ ಆ ಒಂದು ಕಸ್ಟಮೈಸ್ಡ್ ಫಿಲ್ಮ್ ಏನಿದೆ ಅದು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ. ಇಂಥವನಿಗೆ ಬೇಲ್ ಕೊಟ್ಟರೆ ಎಲ್ಲೋ ಒಂದು ಕಡೆ ನಾಳೆ ದಿವಸ ಇನ್ನೊಂದಷ್ಟು ಜನ ಕೊಲೆಗಳು ಮಾಡಿದ್ರೆ ಅದಕ್ಕೂ ಕೂಡ ಎಲ್ಲೋ ಒಂದು ಕಡೆ ನೀರಾಗ್ದಂಗೆ ಆಗುತ್ತೆ, ರೆಕ್ಕೆಗೆ ನೀರಾಗ್ದಂಗೆ ಆಗುತ್ತೆ ಅಂತ ಅನಿಸಿದ್ರೆ ಕನಿಷ್ಠ ನಾನು ತಿಳಿದ ಮಟ್ಟಿಗೆ 2 ವರ್ಷ ಬೇಲ್ ಅಂತೂ ಸಿಗಲ್ಲ ದರ್ಶನ್ಗೆ. ಇದು ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗ್ ಆರುಂಟೋಯ್ತದೆ ಕಡೆ. ಇನ್ 2-3 ಶಾಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ